ರಫ್ ಅಂತ ರೆಡಿ ಆಗಿ ರಫ್ ಅಂತ ಆಫೀಸ್ಗೆ ಹೋಗ್ಬೇಕು. ನಮ್ಮ ಸ್ಲೇವ್ ಮುಗೀತು ನಾವು. ನಮಸ್ಕಾರ, ನಾನ್ ನಿಮ್ಮ ಜಗನ್ ಸಿಂಗ್. ವೆಲ್ಕಮ್ ಟು ಮೈ ಚಾನಲ್ ಲೋಕಲ್ ಪಬ್ಲಿಕ್ ಟ್ರಾವೆಲರ್. ಆಫೀಸಿಗೆ ರೇಟ್ ಆಗ್ತೈತೆ, ಆಗ್ಲೇ 6 ಗಂಟೆ 5:15 ಆಗ್ತೈತೆ. 6:15 ಆಫೀಸ್ ರಫ್ ಅಂತ ರೆಡಿ ಆಗಿ ರಫ್ ಅಂತ ಆಫೀಸ್ಗೆ ಹೋಗ್ಬೇಕು. ಇವತ್ತು ಮಾತಾಡ್ತೇವೆ ಟಾಪಿಕ್ ಬಂದ್ಬಿಟ್ಟು ವರ್ಕ್ ಹಾರ್ಡ್ ವರ್ಸಸ್ ಡೈರೆಕ್ಷನ್. ಇದ್ರ ಬಗ್ಗೆ ನಾವು ಮಾತಾಡೋಣ. ಎಲ್ಲಾದ್ರೂ ಈ ಫುಲ್ ವಿಡಿಯೋ ಎಲ್ಲ ಈ ಕ್ಲಿಪ್ ಇರುತ್ತೆ, ಪಕ್ಕ ನೋಡಿ. ಟೈಮ್ ಆಗ್ತಿದೆ, ಬನ್ನಿ ಹೋಗೋಣ ಆಫೀಸ್ಗೆ. ಆಫೀಸ್ ಹೋಗಿ ಮಾತಾಡೋಣ ರಫ್ ಅಂತ. ಈ ವಿಡಿಯೋ ನಾನು ಈ ಪಾಯಿಂಟ್ಸ್ ಎಲ್ಲ ಸುಮ್ಮನೆ ಮಾತಾಡೋಲ್ಲ. ನಾನು ಎಲ್ಲ ಒಂದ್ ಕಡೆ ನಾನು ರಿಸರ್ಚ್ ಮಾಡಿರ್ತೀನಿ, ಅನಲೈಸ್ ಮಾಡಿರ್ತೀನಿ, ಕರೆಕ್ಟ್ ಹೇಳೋದಾ ಇಲ್ವಾ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟೆ ಮಾತಾಡೋದು. ನಿಮ್ಗೆಲ್ಲಾದ್ರೂ ಈ ಪಾಯಿಂಟ್ ಒಂದು ವರ್ಡ್ ಎಲ್ಲ ಯೂಸ್ ಆಗ್ಬೋದು, ನೋಡಿ. ನಿಮ್ಗೆ ಯೂಸ್ ಆದ್ರೆ ನಾನು ತುಂಬಾ ಖುಷಿ ಪಡ್ತೀನಿ. ನಿಮ್ಗೇನಾದ್ರು ಬೇರೆ ಅಭಿಪ್ರಾಯ ಇದೆ ಪ್ಲೀಸ್ ವಿಡಿಯೋ ಕಾಮೆಂಟ್ ಮಾಡಿ. ತುಂಬಾ ಲೇಟ್ ಆಗೋಯ್ತು, 7 ಗಂಟೆ ಆಗೋಯ್ತು ಟೈಮು. ಎಕ್ಸಾಕ್ಟ್ಲಿ 7 ಗಂಟೆ ಇವಾಗ. ವೆಲ್ಕಮ್ ಬ್ಯಾಕ್ ಟು ದ ಕಾರ್ಪೊರೇಟ್ ಸ್ಲೇವ್ ಆಫ್ಟರ್ ದ ವೀಕೆಂಡ್. ಬನ್ನಿ ಹೋಗೋಣ, ನಮ್ ಕ್ಯಾಮೆ ನೋಡೋಣ. ಟೈಮ್ ಆಗ್ತದೆ, ಲಿಫ್ಟ್ ಬೇರೆ ಲೇಟ್ ಆಗಿ ಗೊತ್ತೈತೆ. ಡಿನ್ನರ್ ಸಿಗೋಣ. ನಮ್ಮ ಅಮ್ಮ ಇವತ್ತು ಫುಲ್ ಪ್ರೋಟೀನ್ ಫುಡ್ ಹಾಕಿ, ಏನಂತಂದ್ರೆ ಸೋಯಾಬೀನ್ ರೈಸು, ಪಪಾಯ, ಮಗ ಹೆಲ್ದಿ ಆಗಿರಲಿ ಅಂತ. ನಾನ್ ನೋಡೋದ ಆಚೆ ಊಟನೇ ಜಾಸ್ತಿ ತಿಂತಾ ಇದೀನಿ. ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ಫ್ರೆಂಡ್ಸ್, ಇವಾಗ ಜಸ್ಟ್ ಊಟ ಗೀಟೆಲ್ಲ ಮುಗಿಸ್ಕೊಂಡು ಬಂದೆ, ವಾಕಿಂಗ್ ಬಂದಿದ್ದೀನಿ. ಇದೇ ಗ್ಯಾಪಲ್ಲಿ ನಾವು ಮಾತಾಡೋಣ ಹಾರ್ಡ್ ವರ್ಕ್ ವರ್ಸಸ್ ಡೈರೆಕ್ಷನ್. ಮೊನ್ನೆ ಒಂದು ಸೀನ್ ನಡೀತು. ಏನಾಯ್ತು ಅಂದರೆ, ನಾನು ಫುಲ್ ವರ್ಕ್ ಮಾಡಿ ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಏನು ಟಯರ್ಡು ಏನಕ್ಕೆ ಅಂತ ಯೋಚನೆ ಮಾಡ್ತಾಯಿದ್ದೆ. ನಾನು ಎಷ್ಟು ತುಂಬ ಎಫರ್ಟಾಗಿ ಕೆಲಸ ಮಾಡ್ತೀನಿ. ಫುಲ್ ನಿಮಗೆ ಗೊತ್ತು, ನಾನು ಕೆಲ್ಸಕ್ಕೆ ಹೋಗ್ತೀನಿ, ಅದಾದಮೇಲೆ ಫುಲ್ ಎಡಿಟಿಂಗ್ ಮಾಡ್ತೀನಿ, ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ, ಅದು 2 ಚಾನಲ್ ನಡೆಸ್ತೀನಿ. ಯೋಚನೆ ಮಾಡ್ತಾಯಿದ್ದೆ, ನಾನು ಏನಕ್ಕೆ ಇಷ್ಟೊಂದು ಕಷ್ಟಪಟ್ಟು ನನಗೆ ಏನಕ್ಕೆ ಒಂದು ಚೇಂಜಸ್ ಕಾಣಿಸ್ತೀರ ಲೈಫಲ್ಲಿ ಅಂತ. ನನಗೆ ಅವಾಗ ಒಂದು ಕ್ಲಿಕ್ ಆಗಿದೆ. ಏನಂತಂದರೆ, ನಾನು ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀನಿ, ಆದರೆ ಡೈರೆಕ್ಷನ್ ಇಲ್ಲ. ಅದಕ್ಕಾಗಿಯೇ ನನಗೇನೂ ಒಂದು ಇಂಪ್ರೂವ್ಮೆಂಟ್ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಹಾರ್ಡ್ ವರ್ಕ್ ಮಾಡಬೇಕು ಅಂತ. ಹೌದು, ಹಾರ್ಡ್ ವರ್ಕ್ ಮೇಲೆ ನಾನು ನಂಬಿಕೆ ಇಟ್ಟಿದ್ದೀನಿ. ಒಂದು ಸ್ಟೇಜ್ ಬರುತ್ತೆ, ಆದರೆ ಹಾರ್ಡ್ ವರ್ಕ್ ಎಷ್ಟೇ ಮಾಡಿದ್ರು ಡೈರೆಕ್ಷನ್ ಇಲ್ಲ ಅಂತಂದರೆ ನಾವು ಎಷ್ಟೇ ವರ್ಕ್ ಮಾಡಿರೋದು ಅದು ಫುಲ್ಲು ಬರ್ನೌಟ್ ಆಗಿಬಿಡುತ್ತೆ. ಫುಲ್ಲು ಸಿಸ್ಟಮೇ ಎಕ್ಸಾಸ್ಟ್ ಆಗಿಬಿಡುತ್ತೆ. ನೀವು ಫುಲ್ ವೀಕ್ ಆಗೋಗ್ತೀರಾ. ನೀವು ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ಡೈರೆಕ್ಷನ್ ಇಲ್ಲದೆ ಹಾರ್ಡ್ ವರ್ಕು ವೇಸ್ಟ್. ಹಾರ್ಡ್ ವರ್ಕಲ್ಲಿ ಡೈರೆಕ್ಷನ್ ಇತ್ತು ಅಂದರೆ ನಿಮ್ಗೊಂದು ಪ್ರೋಗ್ರೆಸ್ ಕಾಣಿಸುತ್ತೆ. ಅದೇ ಡೈರೆಕ್ಷನ್ ಇಲ್ಲ ಅಂತಂದರೆ ಏನೂ ಪ್ರೋಗ್ರೆಸ್ ಕಾಣಿಸಲ್ಲ. ನೀವು ಎಲ್ಲಿದ್ದೀರೋ ಅಲ್ಲೇ ಇರ್ತೀರಾ. ಅದ್ರ ಜೊತೆಗೆ ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕ್ ಯೂಸ್ ಮಾಡಿ, ಭಯಾನಕ ನಿಮಗೆ ರಿಸಲ್ಟ್ಸ್ ಆಗುತ್ತೆ. ನೀವು ಯೋಚನೆ ಮಾಡಿ, ನಿಮ್ಮ ಲಾಂಗ್ ಟರ್ಮಲ್ಲಿ ಏನು ಬೇಕು. ನೀವು ಹಾರ್ಡ್ ವರ್ಕ್ ಮಾಡ್ತಿರೋದು ವೇಸ್ಟ್ ಆಗ್ತೈತಾ, ಇಲ್ಲ ನಿಮ್ಮ ಲಾಂಗ್ ಟರ್ಮಲ್ಲಿ ಯೂಸ್ ಆಗುತ್ತಾ? ಅದೇ ಥರನೇ ಒಂದು ಯೋಚನೆ ಮಾಡಿ, ನೀವೇನೇ ವರ್ಕ್ ಮಾಡ್ತಿದ್ರು, ಕೆಲಸದಲ್ಲಾಗಲಿ ಪರವಾಗಿಲ್ಲ, ಏನೋ ಒಂದು ಸ್ಕಿಲ್ ಆದರೂ ಪರವಾಗಿಲ್ಲ, ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ, ಅದು ಲಾಂಗ್ ಟರ್ಮಲ್ಲಿ ನಮ್ಗೆ ಎಷ್ಟು ಯೂಸ್ ಆಗುತ್ತೆ, ಈ ಬೆನಿಫಿಟ್ ಇದೆಯಾ, ಯೋಚನೆ ಮಾಡಿ ಹಾರ್ಡ್ ವರ್ಕ್ ಮಾಡಿ. ಸುಮ್ಮನೆ ಹಾರ್ಡ್ ವರ್ಕ್ ಮಾಡಬೇಕು ಅಂತ ಮಾಡಬಾರ್ದು. ನೀವು ಯೋಚನೆ ಮಾಡಲೇಬೇಕು, ಏನು ಮಾಡ್ತಾ ಇದ್ದೀರೋ ಲಾಂಗ್ ಟರ್ಮಲ್ಲಿ ಏನಾಗುತ್ತೆ ಅಂತ. ಆಸ್ ಸಿಂಪಲ್ ಆಸ್ ದಟ್ಸ್ ಅಷ್ಟೇ ಸಿಂಪಲ್. ಆಸ್ ಡೈರೆಕ್ಷನ್ ಆಸ್ ಯುವರ್ ಹಾರ್ಡ್ ವರ್ಕ್ ಮುಗಿತದೆ. ಜಾಲಿಯಾಗಿರ್ಬೋದು, ಕೆಲಸ ಮಾಡ್ಬೋದು. ಗಾಡಿಯಲ್ಲಿ ನಿಲ್ಸಿದೀನಿ, ಅಲ್ಲಿ ನಿಲ್ಸಿದೀನಿ. ನಮ್ಮ ಸ್ಲೇವ್ ಮುಗೀತು. ನಾವು ಇವತ್ತು ಹೋಗ್ತಾ ಇದೀವಿ ಮನೆಗೆ. ಬೇಗ ಪಟ್ಟಂತ ಮನೆಗೆ ಹೋಗ ನಡೀರಿ. ಜಸ್ಟ್ ಡೈರೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಹಾರ್ಡ್ ವರ್ಕ್ ಅಲ್ಲ ಇಂಪಾರ್ಟೆಂಟ್, ಸ್ಮಾರ್ಟ್ ವರ್ಕ್ ಇಸ್ ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಡೈರೆಕ್ಷನ್ ಇದು ಮಸ್ತಾಗಿ ಮಾಡ್ಬೋದು. ನಮ್ದು ಇವಾಗ ಸ್ಲೇವ್ ಮೋಡ್ ಮುಗೀತು, ನಡಿ ಮನೆಗೆ ಹೋಗೋಣ, ಜಾಲಿ ಮಾಡೋಣ. 4:20 ನಾನ್ ಮನೆ ರೀಚ್ ಆಗಿದ್ದೀನಿ. ಅದೇ ನಂತರ ಯಾರಾದ್ರು ಈ ತರ ಮಿಡ್ ನೈಟ್ ಮನೆ ರೀಚ್ ಆಗ್ತೀರಾ, ಸಾಯಂಕಾಲ ಮನೆ ಬಿಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ನಂತರ ಯಾರಾದ್ರು ನೈಟ್ ಶಿಫ್ಟ್ ಮಾಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಹೋಗ್ಬೇಕಾದ್ರು ಚಳಿ, ಬರ್ಬೇಕಾದ್ರು ಭಯಾನಕ ಚಳಿ. ಯಾಕೆ ಕೇಳ್ತೀವಿ ಅಷ್ಟು ಚಳಿ? ಬೆಂಗಳೂರು, ಅದೇ ಹೇಳ್ತೀನಿ, ಬೆಂಗಳೂರು ಫ್ರಿಜ್ ಇದೆಯಾ, ಫ್ರಿಜ್ ಬೆಂಗಳೂರು ಇದೆ ಗೊತ್ತಾಗಲ್ಲ, ಅಷ್ಟು ಚಳಿ ಇರ್ತದೆ ರಾತ್ರಿ ಹೊತ್ತು. ಇವತ್ತು ಸಾಯಂಕಾಲನೂ ಅಷ್ಟೇ ಚಳಿ ಇತ್ತು, ಭಯಾನಕ ಚಳಿ. ಒಂಥರ ಮಂಜು ತರ ಮಳೆ ಬೀಳ್ತಾನೆ ಇದೆ, ಹನಿತಾನೆ ಇದೆ, ಗಾಳಿ ಬರ್ತಾನೆ ಇದೆ, ಚಳಿ ಆಗ್ತಾನೆ ಇದೆ. ಓಕೆ, we are going to sleep now. Have a great day. Every time ನಾನು ಹೇಳೋದು ಒಂದೇ, ಟೈಮ್ ನ ಯಾರಿಗೂ ಸ್ಪೆಂಡ್ ಮಾಡಬೇಡಿ. ನಿಮ್ ಟೈಮ್ ನಿಮಗೆ ಸ್ಪೆಂಡ್ ಮಾಡಿ. ನಿಮ್ಮ ಡ್ರೀಮ್ ನೀವೇ ಹಿಡಿಯಬೇಕು. ಇನ್ಯಾರು ಬಂದು ನಿಮ್ಗೆ ಹೆಲ್ಪ್ ಮಾಡೋದ? ನಿಮ್ ಡ್ರೀಮ್ಗೋಸ್ಕರ ನಿಮ್ಮ ಒಂದು ಸ್ಕಿಲ್ ನೀವು ಡೆವಲಪ್ ಮಾಡ್ಕೊಳ್ಳಿ. ಮಸ್ತಾಗಿ ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳಿ. ನಾನು ಇವತ್ತು ಟಾಪಿಕ್ ಮಾತಾಡಿರೋದು ಯಾವ್ದು ಅಂದ್ರೆ ಹಾರ್ಡ್ ವರ್ಕ್ಗೆ ಡೈರೆಕ್ಷನ್ ಇರಬೇಕು. ನಿಮಗೆ ಒಂದು ಲಾಂಗ್ ಟರ್ಮ್ ಅಲ್ಲಿ ನಿಮ್ಮ ಹಾರ್ಡ್ ವರ್ಕ್ ಎಷ್ಟು ನಿಮ್ಗೆ ಯೂಸ್ ಆಗುತ್ತೆ ಅಂತ ಆ ತರ ಒಂದು ಕೆಲಸದ ಮೇಲೆ ತುಂಬಾ ಶ್ರಮ ಪಡಿ. ಆವಾಗ ನಿಮ್ಗೆ ಒಂದು ಒಳ್ಳೆ ಡೈರೆಕ್ಷನ್ ಇದ್ದಾಗ, ಒಂದು ಸ್ಮಾರ್ಟ್ ವರ್ಕ್ ಜೊತೆಗಿದ್ದಾಗ ಮಸ್ತಾಗಿ ಬರುತ್ತೆ ಲೈಫ್. Have a great day. See you in another video. Bye bye.